I don't think he would have ever seen this face. ಗುರುಪ್ರಸಾದ್ ಯಾವಾಗ ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಗುರುಪ್ರಸಾದ್ ಮಾತ್ರ ಗೊತ್ತಿತ್ತು. ನೀವು ಒಂದು ಕ್ವಶನ್ ಕೇಳಿದ್ರೆ ಅವ್ರು 3 ಆನ್ಸರ್ ಕೊಡ್ತಾ ಇದ್ರು. ಒಂದು ಪ್ರೋ ಆಗಿ, ಒಂದು ಅಗೇನೆಸ್ಟ್ ಆಗಿ, ಒಂದು ನ್ಯೂಟ್ರಲ್ ಆಗಿ. ಅಂಡ್ ಹಿ ವಾಸ್ ಆಲ್ 3 ಆಫ್ ದಮ್. ಸೊ ನಾವು ಟೆಂಪರರಿ ಆಗಿ ವಿ ಹ್ಯಾಡ್ ಟು ಪಾಸ್ ಎಡಿಟಿಂಗ್. ಇಟ್ ಈಸ್ ಅ ಕಾಮನ್ ಥಿಂಗ್. ಅವ್ರಿಗೆ ಮೂಡ್ ಇಲ್ಲ ಅಂದರೆ ಹಿ ವೋಂಟ್ ಪಿಕ್ ಅಪ್ ಅವರ್ ಕಾಲ್ಸ್ ಆರ್ ಹಿ ಡಸಂಟ್ ಇವನ್ he never does that. ನಮ್ಮ ಟೆನ್ಷನ್ ಏನಿರುತ್ತೆ, ಸಿನಿಮಾಗೆ ಸಂಬಂಧಪಟ್ಟ ಅಷ್ಟು ಡೇಟಾ, ರೈಡ್ ಬಾಕ್ಸಸ್, ಹಾರ್ಡ್ ಡಿಸ್ಕ್ಸು, ನನ್ನ ಪರ್ಸ್ನಲ್ ಲ್ಯಾಪ್ಟಾಪ್ ಆಗಿರಲಿ, ನಮ್ಮ ಪರ್ಸ್ನಲ್ ಐಮ್ಯಾಕ್ ಬೇರೆ ಇತ್ತು, ಇದೆಲ್ಲ ಆ ರೂಮ್ನಲ್ಲಿರುತ್ತೆ. ಅಡ್ವೈಸಬಲಿ ಅವ್ರ ವೈಫನ್ನ ಕರ್ಕೊಂಡು ಹೋಗಿ ರೆಕಾರ್ಡ್ ಮಾಡ್ಕೊಂಡು ಓಪನ್ ಮಾಡಿ, ಏನು ಓಪನ್ ಮಾಡೋದು ರೆಕಾರ್ಡ್ ಮಾಡ್ಕೊಂಡು ಓಪನ್ ಮಾಡಿ. ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಬಿಲ್ ಯಾರು ಕ್ಲಿಯರ್ ಮಾಡೋದು. ಫ್ರ್ಯಾಂಕ್ಲಿ ಅಲ್ಲೊಂದು ಸಂಸಾರಕ್ಕೆ ಏನೇನು ಬೇಕೋ ಎಲ್ಲ ಇತ್ತು, ಫ್ಲಾಸ್ಕ್ ಗೀಸ್ಕ್ ಎಲ್ಲ ಇತ್ತು. ಸೊ ಶಿ ವಾಸ್ ನಾಟ್ ರೆಡಿ ಟು ಬಿಲೀವ್ ನೋ ಮ್ಯಾಟರ್ ವಾಟ್. ಯಾರನ್ನೂ ಅವ್ರು ಬಿಲೀವ್ ಮಾಡೋ ಪೊಸಿಷನಲ್ಲೇ ಇರಲಿಲ್ಲ. ಆ್ಯಂಡ್ ಕಾನ್ಸ್ಟೆಂಟ್ಲಿ ಶಿ ವಾಸ್ ರೈಸಿಂಗ್ ದಿಸ್, ಇದು ನಿಜಾನ, ಇದು ಆಗುತ್ತಾ, ಇದು ಹಿಂಗ, ಇದು ಹಂಗ ಅಂತ. ಬಟ್ ಇವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೂ ಅದು ನಂಬೋದಕ್ಕೆ ಆಗ್ತಾ ಇರಲಿಲ್ಲ. ಯಾರಿಗೂ ಅರ್ಥ ಆಗಿಲ್ಲ ಫಸ್ಟ್ ಆಫ್ ಆಲು ಕಟ್ಟು. I had no personal interest in this. Second thing, ಇವಾಗ ಗುರುಪ್ರಸಾದ ಇಲ್ಲ. So I had no reason to continue with the project. But somehow ಅದು ಯಾಕೆ ಮಾಡಿದ್ನೋ ನನಗೆ ಇನ್ನೂ ಜ್ಞಾಪಕ ಇಲ್ಲ. I don't know why I accepted it. I told okay fine, I'll do it. ಆವಾಗ ಸಡನ್ ಆಗಿ ದೀಕ್ಷಿತ್ ಅವ್ರು ಹೇಳಿದ್ರು, ಉದಯ್ ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿರೋ ಎಡಿಟರ್ ಲಿಂಗರಾಜು ಅಂತ, ಅವ್ರು ಬರ್ತಾರಂತೆ, ನಿಮ್ಗೇನು ಪ್ರಾಬ್ಲಮ್ ಇಲ್ವಾ? On contrary, I must say, if it was not Deekshit, ಈ ಮೂವಿ ಈ ಥರ ಬರೋದಕ್ಕೆ ಚಾನ್ಸ್ ಇರ್ತಾ ಇರಲಿಲ್ಲ. ಈ ಅಪ್ಸ್ ಆ್ಯಂಡ್ ಡೌನ್ಸ್ ನಮ್ಮ ಇಂಡಸ್ಟ್ರಿದೇ ಒಂದು I understand. One thing is, ಕರೆಕ್ಟ್. ಅದೇನು ಗೊತ್ತಾ ಮೇಡಮ್, ಗುರುಪ್ರಸಾದ್ಗೆ ಐ ಡೋಂಟ್ ಥಿಂಕ್ ಹಿ ವುಡ್ ಹವ್ ಎವರ್ ಸೀನ್ ದಿಸ್ ಫೇಸ್. ರಂಗನಾಯಕ ತನಕ ಅವ್ರು ಯಾವತ್ತೂ ಸೋಲು ನೋಡಿಲ್ಲ ಅಲ್ವಾ. ಎವ್ರಿಥಿಂಗ್ ಕೇಮ್ ಅಂದರೆ ಅವ್ರು ಯಾವ ಥರ ಮನಸ್ತತ್ವ ಇತ್ತು ಅಂದರೆ, ಬಂದರೆ ಬಂದು ಹೋಯ್ದ್ರೆ ಹೋಯ್ತು ಅನ್ನೋ ಫೀಲ್ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಒಂದು ಹತಾಶ ಪ್ರೇಕ್ಷಕರ ಥರ ಸ್ಟಾರ್ಟ್ ಆಯಿತು. ಹಿ ಗಾಟ್ ಹಿಸ್ ಥಿಂಗ್ಸ್ ಡನ್. ಬಟ್ ಸಮ್ವೇರ್ ರಂಗನಾಯಕ ಬರೋ ಅಷ್ಟರಲ್ಲಿ ಹಿ ವಾಸ್ ಟೂ ಕಾನ್ಫಿಡೆಂಟ್ ಇದು ಓಡುತ್ತೆ ಅಂತ. ಆ್ಯಂಡ್ ಅಲ್ಲಿ ತನಕ ಅವ್ರು ಹೋಪ್ ಏನು ಇಟ್ಕೊಂಡಿಲ್ಲ, ಓಡುತ್ತೆ ಇಲ್ಲಾಂದರೆ ಇಲ್ಲ ಅನ್ನೋ ಫೀಲ್ನಲ್ಲಿದ್ರು. ಅವಾಗೆಲ್ಲ ಓಡ್ತು. ಇದು ಓಡುತ್ತೆ ಅಂತ ಅನ್ಕೊತ ಇರಲ್ವಾ, ಆ ಡಿಸಪಾಯಿಂಟ್ಮೆಂಟ್ ದೊಡ್ಡದಾಗಿತ್ತು. somewhere we all update our softwares alva. Because as far as I have seen his videos, he seems to be very another philosophical ತರ. ಅಂದರೆ ಅವ್ರ ಮಾತುಗಳು ಕೇಳಿದಾಗ ಅವ್ರು ಇನ್ಸ್ಪೈರ್ ಆಗೋದು, ಮೋಟಿವೇಟ್ ಆಗೋ ಥರ ಮಾತುಗಳು ನಾನು ಕೇಳಿದ್ದೀನಿ ಪರ್ಸ್ನಲಿ. ಸೊ this other side of Guru Prasad, or to even know there's other side of Guru Prasad was very shocking in fact. ಮೇಡಮ್, ಗುರುಪ್ರಸಾದ್ಗೆ ಅದರ್ ಸೈಡ್ ಅಲ್ಲ, ಅದರ್ ಸೈಡ್ಸ್ ಇತ್ತು. ಹಿ ವಾಸ್ ಮಲ್ಟಿಪಲ್ ಫೇಸ್ ಪರ್ಸನ್. ಗುರುಪ್ರಸಾದ್ ಯಾವಾಗ ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಗುರುಪ್ರಸಾದ್ ಮಾತ್ರ ಗೊತ್ತಿತ್ತು. ಆ್ಯಸ್ ಯು ಟೋಲ್ಡ್, ಹಿ ಈಸ್ ಅ ಗ್ರೇಟ್ ಫಿಲಾಸಫರ್, ಹಿ ಹ್ಯಾಸ್ ಗ್ರೇಟ್ ನಾಲೆಡ್ಜ್. ಎವ್ರಿಥಿಂಗ್ ವಾಸ್ ದೇರ್. ಆನ್ ದ ಅದರ್ ಸೈಡ್ ಹಿ ವಾಸ್ ಆಲ್ಸೋ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ನೀವು ಅಂದ್ಕೊಂಡಿರೋ ಫಿಲಾಸಫರು ಹೌದು, ಒಂಥರ ಅದಕ್ಕೆ ಆ್ಯಂಟಿ ಫಿಲಾಸಫರು ಹೌದು. ನೀವು ಒಂದು ಕ್ವಶನ್ ಕೇಳಿದ್ರೆ ಅವ್ರು 3 ಆನ್ಸರ್ ಕೊಡ್ತಾಯಿದ್ರು. ಒಂದು ಪ್ರೋ ಆಗಿ, ಒಂದು ಅಗೇನೆಸ್ಟ್ ಆಗಿ, ಒಂದು ನ್ಯೂಟ್ರಲ್ ಆಗಿ. ಆ್ಯಂಡ್ ಹಿ ವಾಸ್ ಆಲ್ 3 ಆಫ್ ದಮ್. ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಕೊನೆ ದಿನ ತನಕ ಅಲ್ಲ ಮೇಡಮ್, ಅದು ಹೆಂಗಂದರೆ 19th ಅವ್ರಿಗೆ BP ರೈಸ್ ಆಗುತ್ತೆ. ಸೊ ವಿ ಹ್ಯಾಡ್ ಟು ಟೇಕ್ ಹಿಮ್ ಟು ಹಾಸ್ಪಿಟಲ್. ಅಲ್ಲೆಲ್ಲ ಚೆಕ್ ಮಾಡ್ತಾರೆ. ಆ್ಯಂಡ್ ಸಮ್ವೇರ್ ಅರೌಂಡ್ 20th 21st ನನಗೊಂದು ಆಕ್ಸಿಡೆಂಟ್ ಆಗುತ್ತೆ.
ಐ ವುಡ್ ಬ್ರೋಕನ್ ಮೈ ಲೆಫ್ಟ್ ಹ್ಯಾಂಡ್. ಸೊ ನಾವು ಟೆಂಪರರಿಯಾಗಿ ವಿ ಹ್ಯಾಡ್ ಟು ಪಾಸ್ ಎಡಿಟಿಂಗ್. ಅದು ಡಬ್ಬಿಂಗ್ ಸ್ಟೇಜ್ನಲ್ಲಿ ಅಂತ ಕ್ಲೈಮ್ಯಾಕ್ಸ್ ಡಬ್ ಮಾಡ್ತಾ ಇರ್ತೀವಿ ನಾವು. ಸೊ ಪಾಸ್ ಮಾಡ್ತೀವಿ. 21st ಏನೋ ಅವರು ಡಿಸ್ಚಾರ್ಜ್ ಆಗ್ತಾರೆ. ಆ್ಯಂಡ್ ಹಿ ವಿಲ್ ಸೇ, ಉದಯ್ ನಿಮ್ದು ಹೆಂಗಿದೆ, ಕಂಡೀಷನ್ ಹೆಂಗಿದೆ? ಐ ವಿಲ್ ಟೆಲ್ ದಟ್ ಸ್ವಲ್ಪ ಬೆಡ್ ರೆಸ್ಟ್ ತೊಗೋಬೇಕಾಗತ್ತೆ, ಹ್ಯಾಡ್ ಅ ಬ್ರೋಕನ್ ಹ್ಯಾಂಡ್ ಅಂತ. ಆ ಟೈಮ್ನಲ್ಲಿ ಓಕೆ ಉದಯ್ ರೆಸ್ಟ್ ತೊಗೊಳ್ಳಿ, ನಾವು ವಿಲ್ ರೀಸ್ಟಾರ್ಟ್ ಆ ವರ್ಕ್ ಆನ್ 29th. ಆ ಪೀರಿಯಡ್ನಲ್ಲಿ ಅವಾಗ ರೀಸ್ಟಾರ್ಟ್ ಮಾಡೋಣ ನಾವು ವರ್ಕ್. ಐ ವಿಲ್ ಸೇ ಓಕೆ. ಆ ಟೈಮ್ನಲ್ಲಿ ಯಾವುದೋ ಒಂದು ಫೆಸ್ಟಿವಲ್ ಏನೋ ನಡೀತಾ ಇರುತ್ತೆ. ಸೊ ಒಂದು 2 days ಗ್ಯಾಪ್ನಲ್ಲಿ ನಮ್ಮ ವಿನಾಯಕನವರು, ಈಸ್ ಆಲ್ಸೋ ವೆರಿ ಗುಡ್ ಅಸಿಸ್ಟೆಂಟ್ ಫಾರ್ ಗುರುಪ್ರಸಾದ್, ಅವರು ವಿಲೇಜ್ಗೆ ಏನೋ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. 28th, 29th, ನಾನು ಒಂದು 27th ನಾನು ಒಂದು ಮೆಸೇಜ್ ಮಾಡ್ತೀನಿ ಸೇಯಿಂಗ್ ದಟ್ ಐ ಆಮ್ ಓಕೆ ಸರ್, ಐ ಕ್ಯಾನ್ ಕಮ್ ಬ್ಯಾಕ್ ಟು ವರ್ಕ್, ಐ ಆಮ್ ಸಮ್ವೇರ್ ಔಟ್ಸೈಡ್, ಐ ವಿಲ್ ಕಾಲ್ ಯು ಉದಯ್ ಅಂತ ಒಂದು ಲಾಸ್ಟ್ ಮೆಸೇಜ್ ಬರುತ್ತೆ. ದಟ್ ವಿಲ್ ಬಿ ಮೈ ಲಾಸ್ಟ್ ಮೆಸೇಜ್. ಅದಾದಮೇಲೆ 2nd November ಅವ್ರ ಬರ್ಡೇ ಆಗಿರುತ್ತೆ. ಸೊ ವಿ ಆಲ್ ಸೆಂಡ್ ಹಿಮ್ ವಿಶಸ್. ಅಲ್ಲಿ ತನಕ ಸಾರಿ 2nd November, November 2nd ಅವ್ರ ಬರ್ಡೇ ಆಗಿರುತ್ತೆ. November 1st ಕನ್ನಡ ರಾಜ್ಯೋತ್ಸವ, November 2nd ಇವ್ರ ಬರ್ಡೇ ಆಗಿರುತ್ತೆ. ಸೊ ವಿ ಆಲ್ ಮೆಸೇಜ್ ಹಿಮ್. ಯಾರಿಗೂ ಮೆಸೇಜ್ ರಿಪ್ಲೈ ಬರೋಲ್ಲ. ಇಟ್ ಈಸ್ ಅ ಕಾಮನ್ ಥಿಂಗ್. ಅವ್ರಿಗೆ ಮೂಡ್ ಇಲ್ಲ ಅಂದರೆ ಹಿ ವೋಂಟ್ ಪಿಕಪ್ ಅವರ್ ಕಾಲ್ಸ್ ಆರ್ ಹಿ ಡಸಂಟ್ ಇವನ್ ರಿಯಾಕ್ಟ್. he never does that. ಸೊ ನಮಗೇನು ಅದು ಹೊಸದಾಗಿ ಅನಿಸಿಲ್ಲ. ಅದೇ November 3rd ಬೆಳಗ್ಗೆ ನನಗೆ ವಿನಾಯಕ್ದು ಒಂದು ಕಾಲ್ ಬರುತ್ತೆ. ವಿನಾಯಕ್ ಅಲ್ಲ, ಅರುಣ್ ಅಂತ ಒಬ್ಬ ಕಾಲ್ ಮಾಡ್ತಾರೆ. ಉದಯ್ ಅವರೇ, ಗುರು ಸರ್ ಜೊತೆ ಯಾರಿದ್ದಾರೆ, ನೀವಿದ್ದೀರಾ? ಇಲ್ಲಪ್ಪ ನಾ ಇಲ್ಲ. ಯಾಕೆ, ಏನಾಯಿತು? ಹೌದಾ, ಯಾರಿದ್ದಾರೆ? ವಿನಾಯಕ್ ಇದ್ದಾನೆ. ಕಟ್ ಮಾಡಿಬಿಟ್ಟು ನಾ ಇಮಿಡಿಯೇಟ್ ವಿನಾಯಕ್ ಫೋನ್ ಮಾಡ್ತೀನಿ. ವಿನಾಯಕ್ ಫೋನ್ ಎಂಗೇಜ್ ಬರುತ್ತೆ. ಮತ್ತೆ ಕಾಲ್ ಮಾಡಿದಾಗ ವಿ ಕಮ್ ಟು ನೋ ದಟ್ ದ ಇನ್ಸಿಡೆಂಟ್ ಹ್ಯಾಪನ್. ಇಮಿಡಿಯೇಟಾಗಿ ನಾನು ಅಲ್ಲಿ ಹೋಗ್ತೇನೆ. ವಿ ಐಡೆಂಟಿಫೈ ದ ಬಾಡಿ, ಪೊಲೀಸ್ ಪ್ರೊಸೀಜರ್ ಎಲ್ಲ ನಡೆಯುತ್ತೆ. ಆ್ಯಂಡ್ ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಪೊಲೀಸ್ ಅವರ ಮನೆ ಎಲ್ಲ ಕಾನ್ಫಿಸ್ಕೇಟ್ ಮಾಡ್ತಾರೆ, ಅಂದರೆ ಇದು ಮಾಡಿಬಿಡ್ತಾರೆ, ಲಾಕ್ ಮಾಡಿಬಿಡ್ತಾರೆ. ಇವ್ರು ಲಾಸ್ಟ್ ಇದ್ದದ್ದು ಹೋಟೆಲ್ ರೂಮ್ನಲ್ಲಿ. ಆ್ಯಂಡ್ ಅಂದರೆ ನಾವು ಎಷ್ಟು ಇದಾಗಿರ್ತೀವಿ ಅಂದರೆ, ಮೀಡಿಯಾ ಇಂಪೊಸಿಷನ್ನಲ್ಲಿ ಇರ್ತೀವಿ ಅಂದರೆ, ನಮ್ಗೆ ಯಾರೋ ಹೇಳ್ತಾರೆ, ಸರ್ ಅದು ಅಲ್ಲೂ ಇದು ಸೀಸ್ ಮಾಡಿಬಿಡ್ತಾರೆ ರೂಮು. ನಮ್ಮ ಟೆನ್ಷನ್ ಏನಿರುತ್ತೆ, ಸಿನಿಮಾಗೆ ಸಂಬಂಧಪಟ್ಟ ಅಷ್ಟು ಡೇಟಾ, ರೈಡ್ ಬಾಕ್ಸಸ್, ಹಾರ್ಡ್ ಡಿಸ್ಕ್ಸು, ನನ್ನ ಪರ್ಸ್ನಲ್ ಲ್ಯಾಪ್ಟಾಪ್ ಆಗಿರಲಿ, ನಮ್ಮ ಪರ್ಸ್ನಲ್ ಐಮ್ಯಾಕ್ ಬೇರೆ ಇತ್ತು, ಇದೆಲ್ಲ ಆ ರೂಮ್ನಲ್ಲಿರುತ್ತೆ. ಸೊ ಈ ಟೆನ್ಷನಲ್ಲಿ ವಿ ಟಾಕ್ ಟು ಒನ್ ಆಫ್ ದ ಪೊಲೀಸ್ ಮೆನ್ ಸೇಯಿಂಗ್ ದಟ್ ಸರ್ ಅಲ್ಲಿ ಇದೆಯಲ್ವಾ, ಅದನ್ನೇನು ಸೀಸ್ ಮಾಡ್ತೀರಾ? ಸತ್ತಿರೋದು ಇಲ್ಲ ಆದರೆ ನಾವು ಅಲ್ಲೇ ಯಾಕೆ ಸೀಸ್ ಮಾಡ್ತೀವಿ ಸರ್? ವಿಚ್ ವಾಸ್ ಅ ವ್ಯಾಲಿಡ್ ಪಾಯಿಂಟ್ ನಮಗೆ. ಸೊ ಆ ಪರ್ಟಿಕ್ಯುಲರ್ ಪೊಸಿಷನ್ನಲ್ಲಿ ನಾನು ಸುಮಿತ್ರಾ ಮೇಡಮ್ ಹತ್ರ ಪರ್ಮಿಷನ್ ತಗೊಳಕ್ಕಾಗಲ್ಲ. ಶಿ ವಿಲ್ ಬಿ ಇನ್ ವೆರಿ ಬಿಗ್ ಶಾಕ್ ಅಲ್ವಾ. ಸೊ ನಾವು ಪೊಲೀಸ್ ಅವ್ರನ್ನ ಕೇಳ್ತೀವಿ, ಸರ್ ಏನು ಮಾಡೋದು ಇವಾಗ, ನಮ್ಮ ಎಕ್ವಿಪ್ಮೆಂಟ್ ಎಲ್ಲ ಅಲ್ಲಿದೆ, ಏನು ಮಾಡೋದು? ಈ ವಿಲ್ ಸರ್ ನೀವು ಹೋಗಿ ತಗೋಬೋದು ಸರ್. ಸೊ ನಾವು ಅಲ್ಲಿಗೆ ಹೋಗ್ತೀವಿ. ವಿ ಕಮ್ ಟು ನೋ ದಟ್ ದೇರ್ ಇಸ್ ಅ ಹ್ಯೂಜ್ ಪೆಂಡಿಂಗ್ ಬಿಲ್. ಆಬ್ವಿಯಸ್ಲಿ ಹೋಟೆಲ್ ಬಿಲ್ ಪೆಂಡಿಂಗ್ ಇತ್ತು. ಅವ್ರೇನು ಹೇಳ್ತಾರೆ, ಸರ್ ನೀವು ಬಿಲ್ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಎಕ್ವಿಪ್ಮೆಂಟ್ ನೀವು ತೊಗೊಂಡೋಗಿ, ವಿಚ್ ವಾಸ್ ಕರೆಕ್ಟ್ ಆಲ್ಸೋ ಅಲ್ವಾ. ಸೊ ಆವತ್ತೇನು ಮಾಡ್ತೀವಿ, ಆ ಪೊಸಿಷನ್ನಲ್ಲೂ ಇನ್ನೂ ಕ್ರಿಮೇಷನ್ ನಡೀತಾ ಇರುತ್ತೆ. ಐ ಥಿಂಕ್ ಶಿವು ಅನ್ನೋರಿಗೆ ನಾನು ಇನ್ಫಾರ್ಮ್ ಮಾಡ್ತೇನೆ, ಶಿವು ನಾನು ಎಕ್ವಿಪ್ಮೆಂಟ್ ತೊಗೊಲ್ಲ ಇದು. ಶಿವು ಅವ್ರು ಹೇಳ್ತಾರೆ, ಇಲ್ಲ ಉದಯ್, ವಾಟ್ ಪೊಲೀಸ್ ಇದು ಮಾಡಿದ್ರೆ. ಬಟ್ ದೆನ್ ಐ ಕಾಲ್ ಮಿಸ್ಟರ್ ದೀಕ್ಷಿತ್, ಹೂ ಹ್ಯಾಪನ್ ಟು ಬಿ ಅವರ್ ಕೋ-ಪ್ರೊಡ್ಯೂಸರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಹೇಳ್ತೀನಿ, ಸರ್ ಈ ಥರ ನಮ್ಮದು ಎಕ್ವಿಪ್ಮೆಂಟ್ ಎಲ್ಲ ಅಲ್ಲಿ ಸಿಗಾಕೊಂಡಿದೆ, ಅದನ್ನ ಇನ್ ಕೇಸ್ ನಾವು ಇವಾಗ ಮೂವ್ ಮಾಡಿಲ್ಲ ಅಂದರೆ ಹೋಟೆಲ್ ಬಿಲ್ ಕ್ಲಿಯರ್ ಆಗಿಲ್ಲ ಅಂತ ಹೋಟೆಲ್ ಅವ್ನು ಕಾನ್ಫಿಸ್ಕೇಟ್ ಮಾಡಿದ್ರು ಇಟ್ಸ್ ಎ ಲೀಗಲ್ ಥಿಂಗ್. ಇಲ್ಲ ಪೊಲೀಸ್ ಅವ್ರು ಬಂದು ಕಾನ್ಫಿಸ್ಕೇಟ್ ಮಾಡ್ತೀನಿ ಅಂದರು, ವಿ ವೋಂಟ್ ಹ್ಯಾವ್ ದ ಆ್ಯಕ್ಸೆಸ್ ಟು ಅವರ್ ಇದು, ಏನು ಮಾಡೋದು? ವೆಯ್ಟ್ ಉದಯ್, ನಾಳೆ ನಾವು ಮಾತಾಡಿಬಿಟ್ಟು ಆಮೇಲೆ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ದೀಕ್ಷಿತ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಡೇ ವಿ ಟಾಕ್ ಟು ದ ಪೊಲೀಸ್
ಪರ್ಸನ್ ಹೂ ಇಸ್ ಹ್ಯಾಂಡ್ಲಿಂಗ್ ದಿಸ್ ಕೇಸ್. ಅಲ್ಲಿಗೆ ಹೋಗ್ಬಿಟ್ಟು ನೆಲಮಂಗಲ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಹೋಗ್ಬಿಟ್ಟು ನಾನೇ ಹೋಗ್ಬಿಟ್ಟು ವಿ ವಿಲ್ ಗೆಟ್ ಎ ಕ್ಲಿಯರೆನ್ಸ್. ಏನು ಮಾಡೋದು ಸರ್, ಅದು ಏನು ಮಾಡಬೇಕು? ಅವ್ರು ಹೇಳ್ತಾರೆ ಕ್ಲಿಯರ್ ಮಾಡ್ಕೊಳ್ಳಿ, ಬಟ್ ನಿಮ್ಗೆ ಇನ್ನೂ ಡೌಟ್ ಇದೆ ಅಂದರೆ ಅವ್ರ ಫ್ಯಾಮ್ಲಿಯಿಂದ ಯಾರಾದರೂ ಕರ್ಕೊಂಡು ಹೋಗಿ, ಅಡ್ವೈಸಬಲಿ ಅವ್ರ ವೈಫನ್ನ ಕರ್ಕೊಂಡು ಹೋಗಿ ರೆಕಾರ್ಡ್ ಮಾಡ್ಕೊಂಡು ಓಪನ್ ಮಾಡಿ. ಏನು ಓಪನ್ ಮಾಡೋದು ರೆಕಾರ್ಡ್ ಮಾಡ್ಕೊಂಡು ಓಪನ್ ಮಾಡಿ. ಅಲ್ಲೇನೋ ನಿಮ್ಗೆ ಲೆಟ್ರ್ ಏನೋ ಸಿಗ್ಬೋದು, ಅದೆಲ್ಲ ರೆಕಾರ್ಡ್ನಲ್ಲೇ ಓಪನ್ ಮಾಡಿ. ನೀವಾಗ ನೀವು ಏನು ಮಾಡೋಕ್ಕೆ ಹೋಗಬೇಡಿ, ರೆಕಾರ್ಡ್ನಲ್ಲೇ ಮಾಡಿ. ಇದೇ ಇನ್ಫಾರ್ಮೇಷನ್ ವಿಲ್ ಪಾಸ್ ಟು ದೀಕ್ಷಿತ್ ಸೇಯಿಂಗ್ ದ ಸರ್ ಹಿಂಗಿದೆ ಏನು ಮಾಡೋದು. ದೀಕ್ಷಿತ್ ಅವರು ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಅವರು ಮೇಡಮ್ ಜೊತೆ. ಸೊ ವೆಲ್ಕಮ್. ಇವಾಗ ಇಲ್ಲಿ ಬಂದಮೇಲೆ ದೊಡ್ಡ ಪ್ರಾಬ್ಲಮ್ ಏನಂದರೆ ಬಿಲ್ ಯಾರು ಕ್ಲಿಯರ್ ಮಾಡೋದು? ಸಮ್ ಅಬೌಟ್ 27,000-28,000 rupees ಯಾರು ಕ್ಲಿಯರ್ ಮಾಡೋದು? ಆ ಪಾಯಿಂಟ್ನಲ್ಲಿ ಅವ್ರನ್ನ ಕೇಳೋದು ಕರೆಕ್ಟ್ ಅಲ್ಲ. ಸೊ ಪ್ರೊಡ್ಯೂಸರ್ ಅವ್ರು ಏನು ಹೇಳ್ತಾರೆ, ನೀವು ಕ್ಲಿಯರ್ ಮಾಡಿ ಅಂತ. ದೀಕ್ಷಿತ್ ಅವ್ರು ನನಗೆ ಹಿ ವಿಲ್ ಸೆಂಡ್ ದ ಮನಿ, ನಾವು ಅಲ್ಲಿ ಬಿಲ್ ಕ್ಲಿಯರ್ ಮಾಡ್ತೀವಿ, ಅದರದ್ದು ರಿಸಿಪ್ಟ್ ತೊಗೊತೀವಿ, ವಿಲ್ ಗೋ ಇನ್ ವಿಡಿಯೋನಲ್ಲೇ ಎಲ್ಲ ತೊಗೊತೀವಿ. ಮೂವಿಗೆ ಸಂಬಂಧಪಟ್ಟ ಹಾರ್ಡ್ ಡಿಸ್ಕ್ ಎಲ್ಲ ಇತ್ತು, ರೇಡ್ ಬಾಕ್ಸಸ್ ಇತ್ತು, ಅವ್ರ ಬಟ್ಟೆ ಎಲ್ಲ ಅಲ್ಲೇನು ಫ್ರ್ಯಾಂಕ್ಲಿ ಅಲ್ಲೊಂದು ಸಂಸಾರಕ್ಕೆ ಏನೇನು ಬೇಕೋ ಎಲ್ಲ ಇತ್ತು, ಫ್ಲಾಸ್ಕ್ ಗೀಸ್ಕ್ ಎಲ್ಲ ಇತ್ತು. ಸೊ ಐ ಗಾಟ್ ಮೈ ಎಕ್ವಿಪ್ಮೆಂಟ್ ಡಂಪ್ಡ್ ಇನ್ ಟು ಮೈ ಕಾರ್. ಅವ್ರ ಎಕ್ವಿಪ್ಮೆಂಟ್ ಎಲ್ಲ ಒಂದು ಟ್ರಾವೆಲ್ ವೆಹಿಕಲ್ನೆಲ್ಲ ಹಾಕ್ಕೊಂಡು ಈ ಹಾರ್ಡ್ ಡಿಸ್ಕ್ ಎಲ್ಲ ತೊಗೊಂಡು ಮೇಡಮ್ ಮನೆಗೆ ನಾನೇ ಶಿಫ್ಟ್ ಮಾಡ್ತೀನಿ. ನಾನೇ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆಲ್ಲ ಕೊಟ್ಬಿಟ್ಟು ಅಲ್ಲಿ ಕ್ಲಿಯರ್ಲಿ ಶೋಹರ್ ಇದು ರೇಡ್ ಬಾಕ್ಸ್ ಮೇಡಮ್, ಇದು ಹಾರ್ಡ್ ಡಿಸ್ಕ್ ಮೇಡಮ್, ಇದು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ, ಇದು ಸೋನ್ಸು. ಸಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ಯಾರೇ ಆಗಿರಲಿ, ಇಟ್ ಮೈಟ್ ಬಿ ಸುಮಿತ್ರಾ ಮೇಡಮ್ ಆರ್ ಎನಿ ಒನ್ ಎಲ್ಸ್, ಟ್ರಸ್ಟ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ. ಆಬ್ವಿಯಸ್ಲಿ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ಶಿ ವಾಸ್ ನಾಟ್ ರೆಡಿ ಟು ಬಿಲೀವ್ ನೋ ಮ್ಯಾಟರ್ ವಾಟ್. ಯಾರನ್ನೂ ಅವ್ರು ಬಿಲೀವ್ ಮಾಡೋ ಪೊಸಿಷನಲ್ಲೇ ಇರಲಿಲ್ಲ. ಆ್ಯಂಡ್ ಕಾನ್ಸ್ಟೆಂಟ್ಲಿ ಶಿ ವಾಸ್ ರೈಸಿಂಗ್ ದಿಸ್, ಇದು ನಿಜಾನ, ಇದು ಆಗುತ್ತಾ, ಇದು ಹಿಂಗ, ಇದು ಹಂಗ ಅಂತ. ವಿಚ್ ವಾಸ್ ಅನ್ಯೂಶುವಲ್ ಫಾರ್ ಮೀ. ನನಗೆ ಸಿ ಐ ಹ್ಯಾವ್ ವೆರಿ ಓಪನ್ ಟ್ರಸ್ಟ್ ಪಾಲಿಸಿ. ನನಗೆ ಪಕ್ಕದವ್ನು ಯಾರೋ ಮೋಸ ಮಾಡ್ತಾ ಇದ್ದಾನ ಅಂದ್ರೂ ಐ ಡೋಂಟ್ ಮೈಂಡ್ ಆ್ಯಸ್ ಲಾಂಗ್ ಎಸ್ ಐ ನೋ ಇಟ್. ಅವ್ನು ನನಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ನಂಗೆ ಗೊತ್ತಾದರೆ ನನಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಮೋಸ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಇವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೂ ಅದು ನಂಬೋದಕ್ಕೆ ಆಗ್ತಾ ಇರಲಿಲ್ಲ. ಐ ಕುಡ್ ಸಿ ದಟ್, ಐ ಕುಡ್ ಹಾನೆಸ್ಟ್ಲಿ ಸಿ ದಟ್ ಶಿ ವಾಸ್ ನಾಟ್ ಟ್ರಸ್ಟಿಂಗ್, ಬಟ್ ಶಿ ವಾಂಟೆಡ್ ಟು ಮೇಕ್ ಶ್ಯೂರ್ ವಿ ನೋ ದಟ್ ಶಿ ಟ್ರಸ್ಟಸ್ ಅನ್ನೋ ಥರ ಬಿಹೇವಿಯರ್ ಇತ್ತು. ಇಟ್ ಈಸ್ ಅ ಕ್ವೈಟ್ ಕಾಮನ್ ಥಿಂಗ್. ಸೊ ಐ ಡೋಂಟ್ ಮೈಂಡ್. ಅದು ನಂಬಿಕೆ ಇದೆಯಾ ಇಲ್ವಾ ಅನ್ನೋದು ಇಸ್ ನಾಟ್ ಮೈ ಥಿಂಗ್. ಅವ್ರು ನಂಬಿದ್ರೆ ನಮ್ದಂಗೆ, ಇಲ್ಲ ಅಂದ್ರೆ ಇಲ್ಲ. ಗೆಟಿಂಗ್ ಇನ್ ಟು ನೆಕ್ಸ್ಟ್ ಸ್ಟೇಜ್, ಇವಾಗ ಎಡಿಟಿಂಗ್ ಚಾರ್ಜ್ ತೊಗೋಬೇಕಾಗಿತ್ತು. ಆಬ್ವಿಯಸ್ಲಿ ಇಟ್ ವಾಸ್ ಡಿಸೈಡೆಡ್ ಯಾರು ಚಾರ್ಜ್ ತೊಗೊಂಡ್ರು ಎಡಿಟ್ ನಾನೇ ಮಾಡಬೇಕು ಅನ್ನೋದು ಡಿಸಿಷನ್ ತೊಗೊಂಡಿದ್ದು. ಆ್ಯಂಡ್ ಒಂದು ಮೀಟಿಂಗ್ ಕರೆಸ್ತಾರೆ, ಎಲ್ಲರನ್ನೂ ಮೂವಿ ನೋಡ್ತಾರೆ. ನೋ ಹ್ಯಾಪಿ ಅಬೌಟ್ ಇಟ್. ಆ ಪರ್ಟಿಕ್ಯುಲರ್ ಕಟ್ ಅನ್ನೋದು ಇಟ್ ವಾಸ್ ಟೂ ನಾನ್ ಲೀನಿಯರ್. ಯಾರಿಗೂ ಅರ್ಧ ಆಗಿಲ್ಲ ಫಸ್ಟ್ ಆಫ್ ಆಲು ಕಟ್ಟು. ಆ್ಯಂಡ್ ಎವ್ರಿ ಒನ್ ವಾಸ್, ಎಲ್ಲರಿಗೂ ಗೊತ್ತಾಗ್ತಾಯಿತ್ತು ಇದು ಏನೋ ಚೇಂಜ್ ಮಾಡಬೇಕಿಲ್ಲ, ಇಲ್ಲೇನೋ ಚೇಂಜ್ ಮಾಡಬೇಕು, ಹುಕ್ ಆಗ್ತಾ ಇಲ್ಲ, ಇಲ್ಲ ಫ್ಲೋ ಕರೆಕ್ಟ್ ಆಗಿರಲಿಲ್ಲ. ಎಲ್ಲರದ್ದು ಅಡ್ವೈಸ್ ಇತ್ತು, ಬಟ್ ನೋ ಒನ್ ಹ್ಯಾಡ್ ಎನಿ ಐಡಿಯಾ ವಾಟ್ ಇಟ್ ವಾಸ್. ಸೊ ಅಷ್ಟೂ ಐಡಿಯಾ ಇದ್ದಿದ್ದು ನನಗೊಬ್ಬನಿಗೆ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ. ಸೊ ಇಟ್ ವಾಸ್ ಎವಿಡೆಂಟ್ ದಟ್ ಐ ಹ್ಯಾಡ್ ಟು ಕಮ್ ಇನ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇತ್ತು, ಒಂದು ಈ ಕಂಪ್ಲೀಟ್ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದೆ ಗುರುಪ್ರಸಾದ್ ಅವರು. ಐ ಹ್ಯಾಡ್ ನೋ ಪರ್ಸನಲ್ ಇಂಟ್ರೆಸ್ಟ್ ಇನ್ ದಿಸ್. ಸೆಕೆಂಡ್ ಥಿಂಗ್, ಇವಾಗ ಗುರುಪ್ರಸಾದೇ ಇಲ್ಲ. ಸೊ ಐ ಹ್ಯಾಡ್ ನೋ ರೀಸನ್ ಟು ಕಂಟಿನ್ಯೂ ವಿತ್ ದ ಪ್ರಾಜೆಕ್ಟ್. ಅಲ್ಲಿರೋ ದೀಕ್ಷಿತ್ ಆಗಿರ್ಬೋದು, ಮೈಸೂರು ರಮೇಶ್ ಅವರಾಗಿರ್ಬೋದು, ಇಲ್ಲ ಸುಮಿತ್ರಾ ಮೇಡಮ್ ಆಗಿರ್ಬೋದು, ಯಾರ ಜೊತೆನೂ ನನಗೆ ಯಾವುದು ಪರ್ಸನಲ್ ಬಾಂಡಿಂಗ್ ಇರಲಿಲ್ಲ. ಸೊ ಇಟ್ ವಾಸ್ ಕ್ಲಿಯರ್ಲಿ ಎವಿಡೆಂಟ್ ದಟ್ ಐ ವಾಸ್ ಗೋಯಿಂಗ್ ಟು ಮೂವ್ ಔಟ್ ಆಫ್ ದಿಸ್. ಆ್ಯಂಡ್ ಆ ಟೈಮ್ಗೆ ನನಗೆ ಇನ್ನೊಂದು 2 ಮೂವೀಸ್ ಆಫರ್ ಇತ್ತು. ಸೊ ಐ ಕ್ಲಿಯರ್ಲಿ ಟೋಲ್ಡ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಇಫ್ ಯು ಹ್ಯಾವ್ ಎನಿ ಒನ್ ಎಲ್ಸ್, ಯಾರಾದ್ರೂ ಬೇರೆ ಎಡಿಟರ್ ಇದ್ದರೆ ಪ್ಲೀಸ್ ಕರೆಸಿ, ನನಗೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಐ ವಿಲ್ ಶೋ ದಮ್ ಎವ್ರಿ ಸಿಂಗಲ್ ಫೈಲ್, ಎಲ್ಲೆಲ್ಲಿ ಏನೇನಿದೆ ಅಂತ ಹೋಗ್ಬಿಡ್ತೀನಿ. ಬಟ್ ಸಮ್ ಹೌ ಅದು ಯಾಕೆ ಮಾಡಿದ್ನೋ ನನಗೆ ಇನ್ನೂ ಜ್ಞಾಪಕ ಇಲ್ಲ. ಐ ಡೋಂಟ್ ನೋ ವೈ ಐ ಆಕ್ಸೆಪ್ಟೆಡ್ ಇಟ್. ಐ ಟೋಲ್ಡ್ ಓಕೆ ಫೈನ್,
ಐ ಡೂ ಇಟ್. ಸೊ ಇದು ಸ್ಟಾರ್ಟ್ ಆಗಿ ಒಂದು ಲೆವೆಲ್ ಕಟ್ ಆದಮೇಲೆ ಐ ಅಂಡರ್ಸ್ಟುಡ್ ದಟ್ ಸಮ್ ಪ್ರೊಫೆಷನಲ್ ಶುಡ್ ಕಮ್ ಡೌನ್ ನಾವು ಅಂತ. ಆವಾಗ ಸಡನ್ ಆಗಿ ದೀಕ್ಷಿತ್ ಅವ್ರು ಹೇಳಿದ್ರು, ಉದಯ್ ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿರೋ ಎಡಿಟರ್ ಲಿಂಗರಾಜು ಅಂತ, ಅವ್ರು ಬರ್ತಾರಂತೆ, ನಿಮ್ಗೇನು ಪ್ರಾಬ್ಲಮ್ ಇಲ್ವಾ? ಐ ವೆರಿ ಹ್ಯಾಪಿ ವಿತ್ ಇಟ್. ಪ್ರಾಬ್ಲಮ್ ಏನಿರುತ್ತೆ, ಬೇರೆ ಯಾರೋ ಬಂದು ನಿಮ್ಮ ಬರ್ಡನ್ ಶೇರ್ ಮಾಡ್ತೀನಿ ಅಂದರೆ ಬನ್ನಿ. ಸೊ ಅವ್ರು ಬಂದರು, ಕೂತ್ಕೊಂಡ್ರು. ಲಿಂಗರಾಜು ವಾಸ್ ಕಂಪ್ಲೀಟ್ಲಿ ಏನಂತಾರೆ, ಒಂದು ಕ್ಲೂಲೆಸ್ ಸೋಲ್ಜರ್ ಥರ ಬಂದರು ನಮಗೆ. ಆ್ಯಂಡ್ ಹಿ ವಾಸ್ ಫ್ಯಾಂಟಾಸ್ಟಿಕ್. ಫಾಸ್ಟಾಗಿ ಮಾಡಿದ್ರು, ಏನೇನಿದೆ ಎಲ್ಲ ಮಾಡ್ತಾ ಹೋದರು. ಒಂಚೂರು ಅವ್ರಿಗೂ ನಮಗೂ ಒಂದು ಏನಂತಾರೆ ಟೆಕ್ನಿಕಲ್ ಈಗೋ ಅಂತೀವಲ್ವ, ನಮ್ಗೆ ಹಿಂಗೇ ಬೇಕು ಅಂತೀವಿ. ಅವ್ರಿಗೆ ಆ್ಯಸ್ ಅನ್ ಎಡಿಟರ್ ಹಿ ನೋಸ್ ಬೆಟರ್ ದ್ಯಾನ್ ಅಸ್. ಸೊ ಆ ಈಗೋಸ್ ಎಲ್ಲ ರನ್ ಆಗ್ತಾ ಇತ್ತು. ವಿವರ್ ಐ ಮೀನ್ ದೀಕ್ಷಿತ್ ಅವರು ನಾನು ಆಲ್ಮೋಸ್ಟ್ ಒಂದು 2-3 o'clock ತನಕ ಕೂತ್ಕೊತಾ ಇದ್ವಿ ಟು ಡಿಸೈಡ್ ಒನ್ ಶಾಟ್. ಆ್ಯಂಡ್ ಮಾರ್ನಿಂಗ್ ಒಂದು 8-9 o'clock ನಾನು ಬಂದಾಗ ದೀಕ್ಷಿತ್ ಯೂಸ್ ಟು ಸೇ, ಉದಯ್ ವಿಲ್ ಚೇಂಜ್ ದಟ್ ಶಾಟ್ ಅಂತ. ಅಂದರೆ ಲುಕ್ ಅಟ್ ದ ಲೆವೆಲ್ ಆಫ್ ಫ್ರಸ್ಟ್ರೇಷನ್ ನಮ್ಗೆ ಹಿಂಗಿರ್ತಾ ಇತ್ತು ಅಂದರೆ 2 o'clock ತನಕ ಡಿಸೈಡ್ ಮಾಡಿರೋ ಒಂದು ಶಾಟ್ ಬೆಳಗ್ಗೆ 8 ಗಂಟೆಗೆ ಇಲ್ಲ ಉದಯ್ ನಾವು ಚೇಂಜ್ ಮಾಡಿಬಿಡೋಣ ಅಂದರೆ ಇಟ್ ವಾಸ್ ನಾಟ್ ಸೊ ಈಸಿ. ಬಟ್ ಆನ್ ಕಾಂಟ್ರರಿ ಐ ಮಸ್ಟ್ ಸೇ, ಇಫ್ ಇಟ್ ವಾಸ್ ನಾಟ್ ದೀಕ್ಷಿತ್, ಈ ಮೂವಿ ಈ ಥರ ಬರೋದಕ್ಕೆ ಚಾನ್ಸ್ ಇರ್ತಾ ಇರಲಿಲ್ಲ.